ನೊಂದ ಮಹಿಳೆಗೆ ನ್ಯಾಯ ಕೊಡಿಸಿದ ರಜನಿ ರಾಜ್. ಕೆಆರ್ಪೇಟೆ ತಾಲೂಕು ಹಕ್ಕಿಹೆಬ್ಬಾಳು ಹೋಬಳಿಯ ಗುಡಗನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ಸುವರ್ಣ ಎಂಬ ಮಹಿಳೆಗೆ ಶೌಚಾಲಯ ನಿರ್ಮಾಣ ಮಾಡಿಕೊಳ್ಳುವುದಕ್ಕೆ ನಾಗರಾಜ್ ಎಂಬ ವ್ಯಕ್ತಿಯು ಜಾಗ ಬಿಡದಿ ತಕರಾರು ಮಾಡುತ್ತಿದ್ದ ಹಿನ್ನೆಲೆ ಆ ಮಹಿಳೆಯು ಧ್ವನಿ ಸಂಸ್ಥೆಗೆ ದೂರು ನೀಡಿದ ಹಿನ್ನೆಲೆ ಧ್ವನಿ ಸಂಸ್ಥೆಯ ಅಧ್ಯಕ್ಷೆ ರಜನಿ ರಾಜ್ ಕೆಆರ್ಪೇಟೆ ಪಟ್ಟಣಕ್ಕೆ ಆಗಮಿಸಿ ಪಟ್ಟಣದ ದಂಡಾಧಿಕಾರಿ ಅಶೋಕ್ ಅವರನ್ನ ಭೇಟಿ ನೀಡಿ ವಿಚಾರವನ್ನ ತಿಳಿಸಿದ. ಇನ್ಮೇಲೆ ದಂಡಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಕುಂದುಕೊರತೆಗಳನ್ನು ಬಗೆಹರಿಸಿಕೊಡುವಂತೆ ಸೂಚಿಸಿದರು. ನಂತರ ಗುಡಗನಹಳ್ಳಿ ಗ್ರಾಮಕ್ಕೆ ಪೊಲೀಸ್ ಮತ್ತು ಪಂಚಾಯಿತಿ ಅಧಿಕಾರಿಗಳ ಸಹಾಯದೊಂದಿಗೆ ಗ್ರಾಮಕ್ಕೆ ತೆರಳಿ ನಾಗರಾಜ್ ರವರನ್ನು ಕರೆಸಿ ಮಾತನಾಡಿ ಮನ ಓಲೈಸಿ ನೊಂದ ಮಹಿಳೆ ಸುವರ್ಣಗೆ ಶೌಚಾಲಯ ನಿರ್ಮಾಣಕ್ಕೆ ಜಾಗ ಕೊಡಿಸುವಲ್ಲಿ ಯಶಸ್ವಿಯಾದರು. ಈ ಸಂದರ್ಭದಲ್ಲಿ ಧ್ವನಿ ಸಂಸ್ಥೆ ಮಹಿಳಾ ಮತ್ತು ಮಕ್ಕಳ ಅಧ್ಯಕ್ಷೆ ರಜನಿ ರಾಜ್, ಪಂಚಾಯತ್ ಮುಖ್ಯ ಅಧಿಕಾರಿ ಶಿವಕುಮಾರ್, ರೇಖಾ, ಪದ್ಮಕಿರಣ್, ನಾಗರಾಜ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಎಸ್ ರವಿ, ಹೊನ್ನೇನಹಳ್ಳಿ. ಆದ್ರೆ ಇದ್ರಲ್ಲೂ ಭಾಗ ಬರ್ಬೇಕಂದ್ರೆ ಕಾನೂನು ಮೊರೆ ಹೋಗಿ, ನಿಮ್ಗೂ ಕೂಡ ನ್ಯಾಯ ಸಿಗುತ್ತೆ. ನೀವು ಎಲ್ಲಿದ್ದೀರ ಇಸ್ಕೊಳ್ಳಿ ಸರ್. ಬೀದಿಲಿ ಇರುವಂತ ಆ ತಾಯಿನೂ ಮಹಿಳೆ ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ನೀವು ನಿಮ್ಮ ತಾಯಿನ ಸೌಖ್ಯವಾಗಿ ನೀವು ನೋಡಿ ಅದ್ರ ವ್ಯವಸ್ಥೆ ಅರ್ಥ ಐತೆ ನಮ್ಮ. ಅವ್ರು ಏನು ಮಾಡ್ತಾರೋ ಅದು ಮಾಡ್ಲಿ, ನೀವೇನ್ ಮಾಡ್ತೀರೋ ನಿಮ್ ಕಾನೂನಲ್ಲಿ ನೀವು ಮಾಡಿ, ಅವ್ರ ಮಾಡಕ್ ನೀವು ಕಾನೂನು ಮೂಲಕ ತಗೊಂಡ್ ಬನ್ನಿ. ಆರ್ಡರ್ ಕಾಪಿ ಅವ್ರು ಇರೋ ಮನೇಲಿ ಕಟ್ಕೊಳ್ತಾರೆ. ನಿಮಿಷ, ನೀವು ಅಟ ಹಿಡಿಬೇಡಿ. ನೀವು ಗೋಡೆ ಹಾಕ್ಬೇಕಾದ್ರೆ ನೀವು ಕಾನೂನು ರೀತಿ ತಗೊಂಡ್ ಬನ್ನಿ. ಆರ್ಡರ್ ಕಾಪಿ ಅವರು ಕಾನೂನು ಪ್ರಕಾರ ಅವ್ರ ಜಾಗದಲ್ಲಿ ಅವ್ರು ಕಟ್ಕೊಳ್ತಾರೆ. ಈ ಗೋಡೆಯಿಂದ ಈ ಕಡೆಗೆ ಸುವರ್ಣವ್ರು ಇರ್ಲಿ ಅಂತ ಹಿಂದೆ ಆಲ್ರೆಡಿ ಈಗ ನಿಮ್ ಗ್ರಾಮಸ್ಥರ ಕುತ್ಕೊಂಡು ಪಂಚಾಯತಿ ಪಾಲಿಕೆ ಮಾಡ್ಕೊಂಡಿದ್ರಿ. ಆ ಕಡೆ ಚೆನ್ನೈಗೌಡರು ಇರ್ಲಿ, ಈ ಕಡೆ ಪುಟ್ಟೇಗೌಡರು ಇರ್ಲಿ, ನೀವು ಮೈಸೂರಿನಲ್ಲಿ ಮನೆ ಕಟ್ಕೊಂಡಿದ್ದೀರಲ್ಲ, ಎಲ್ಲ ವಿಭಾಗ ಆಗಂಟ ಮೈಸೂರು ಅಲ್ಲ. ನಾನು ಹೇಳ್ತೀನಿ ಮಾತು ತಗೊಳ್ರಿ, ಆಯ್ತು ಎಲ್ಲ ಬಿಟ್ಟು ಹೋಗಲ್ಲ. ಹೇಳ್ರಿ ಒಂದ್ ನಿಮಿಷ ಆಯ್ತು ನಾಗಣ್ಣ ಅಜ್ಜಿ ಇರೋ ಒಂದ್ ನಿಮಿಷ. ಈಗ ನೋಡ್ರಿ ಅವ್ರು ಕಚ್ಚಾ ಮನೆ ನಾವು ಕಾಣಿಸಿರೋದು ಅಪ್ರೂವಲ್ ಆಗಿದೆ. ಈಗ ಕಚ್ಚಾ ಮನೆ ಡೆಮಾಲಿಷ್ ಮಾಡಿ ಇವರೇನು ಇದ್ರದ್ದು ಡಾಕ್ಯುಮೆಂಟ್ ಕ್ಲಿಯರ್ ಮಾಡ್ಕೊಂಡು ನಾವು ತಗೊಂಡು ಕೊಟ್ಟಿಲ್ಲ. ಕೊಡಿ ಅಂತಲೂ ಹೇಳಿದ್ದೀವಿ, ನೋಟಿಸ್ ಕೊಟ್ಟಿದ್ದೀವಿ. ಮನೆ ಹೇಳ್ಬೇಡಿ. ಅವ್ರು ಅಕ್ಕಿದ್ರೆ ಅವ್ರು ಕಟ್ಕೊಳ್ತಾರೆ ಅವ್ರ ಆಸ್ತಿಲಿ. ಅದು ನೀವು ತಡೆಯೋ ಶಕ್ತಿ ಇಲ್ಲ. ಅದಿದ್ರೆ ಕೋರ್ಟಲ್ ಬನ್ನಿ, ಕೋರ್ಟಲ್ ಬಂದು ತಗೊಂಡು ಇವರೇ ಬಂದು ತೆರವು ಮಾಡಿಸ್ಕೊಡ್ತಾರೆ. ನಿಮ್ಮ ಅತಿಕ್ರಮಣ ಪ್ರವೇಶ ಆಸ್ತಿ ಏನಾದ್ರು ಅವ್ರು ಇದ್ರೆ ಅವರು ಕೋರ್ಟಲ್ಲಿ ಸರ್ ನೀವು ವಾಸ ಬಂದಿದ್ರೆ ಇದು ನಿಮ್ಮ ಮನೆ, ನಮ್ಮ ಇದು ನಿಮ್ಮ ಹೆಸರಲ್ಲಿದೆ ಅಲ್ವಾ? ಅತಿಕ್ರಮಣ ಪ್ರವೇಶ ಮಾಡಿದ್ರೆ ಅಲ್ಲಿ ಮನೆ ಕೊಡ್ತೀವಿ. ಇವರ ಮಾವ ಅಂದ್ರೆ ಇವ್ರ ತಂದೆ, ಅವ್ರ ಹೆಸರು ಹೇಳಿ. ನಮ್ಮ ಅಮ್ಮನ ಇದ್ರಿಗೆ ಏನಂದ್ರು ಅಂತ ನಮ್ಗೆ ಒಂದು ರೆಕಾರ್ಡ್ ಸಿಕ್ಕಿಲ್ಲ. ಹೇಳಿ ನಮ್ಮ ಅಮ್ಮನ ಎದುರಿಗೆ ಅಂದ್ರಲ್ಲ. ಗುಡಗನಹಳ್ಳಿ ಗ್ರಾಮದ ಸುವರ್ಣ ಪುಟ್ಟೇಗೌಡರ ದೂರಿನ ಮೇರೆಗೆ ಇಂದು ಮಂಡ್ಯ ಜಿಲ್ಲಾ ಮಹಿಳಾ ಆಯೋಗ ಅಧ್ಯಕ್ಷರಾದಂಥ ಶ್ರೀಯುತ ರಜನಿ ರಾಜ್ ಮೇಡಮ್ ರವರು ಇಂದು ಗುಡಗನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ದೂರಿನ ಸಾರಾಂಶ ಏನಂತಂದರೆ, ಈ ಸುವರ್ಣ ಪುಟ್ಟೇಗೌಡರವರಿಗೆ ಅವರ ಭಾವರವರಾದಂತಹ ನಾಗರಾಜರವರು ಸ್ನಾನದ ಮನೆ ಕಟ್ಕೊಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಮತ್ತು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಈ ಸಂಬಂಧ ಇಂದು ಭೇಟಿ ನೀಡಿರ್ತಾರೆ. ಈ ವಿಚಾರವಾಗಿ ಸುವರ್ಣ ಅವರ ಹೆಸರಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ 2021-22 ಬಸವಸತಿ ಯೋಜನೆಯಡಿ ಮನೆ ಮಂಜೂರಾಗಿರ್ತದೆ. ಇವ್ರದ್ದು ಅಣ್ಣ ತಮ್ಮದಿರೋ ಒಂದು ಸಿವಿಲ್ ವ್ಯಾಜ್ಯಗಳು, ಪಾರ್ಟಿಷನ್ ಡಿಸ್ಪ್ಯೂಟ್ ಇರೋದ್ರಿಂದ ಇವರು ಇಲ್ಲಿವರೆಗೂ ತಳಪಾಯವನ್ನು ನಿರ್ಮಿಸಿಕೊಂಡಿರಲಿಲ್ಲ. ನಾವು ಹಲವು ಬಾರಿ ಮನವಿ ಮಾಡಿದ್ದೋ, ನೀವು ಅದನ್ನು ಇತ್ಯರ್ಥ ಮಾಡಿಕೊಂಡು ತಳಪಾಯ ನಿರ್ಮಿಸ್ಕೊಳ್ಳಿ, ಮನೆ ಮಂಜೂರು ಆಗಿದೆ, ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದು. ಆದರೂ ಸಹ ಅವರು ವ್ಯಾಜ್ಯವನ್ನು ಇತ್ಯರ್ಥ ಮಾಡಿಕೊಂಡು ಅವರು ಇಲ್ಲಿವರೆಗೂ ನಿರ್ಮಾಣ ಮಾಡ್ಕೊಂಡಿರಲಿಲ್ಲ. ಸದರಿ ಸುವರ್ಣ ವಾಸ ಮಾಡ್ತಾ ಇರ್ತಕ್ಕಂಥ ಮನೆ ಅವರ ಮಾವರ ಆದಂತಹ ಸೊಸಿಗೌಡರ ಹೆಸರಿನಲ್ಲಿ ಮನೆ ಖಾತೆ ಇದ್ದು, ಇದು ಅವರ ಮಕ್ಕಳಾದಂತಹ ಚೆನ್ನೈಗೌಡ, ನಾಗರಾಜು, ಪುಟ್ಟೇಗೌಡರ ಮೂರು ಜನರಿಗೂ ಮೂರನೇ ಒಂದು ಭಾಗದಷ್ಟು ಸುವರ್ಣ ಅವರ ಒಂದು ಪಾಲು ಇರ್ತದೆ. ಅವರ ಒಂದು ಭಾಗಾಂಶದಲ್ಲಿ ಇಂದು ಈ ಒಂದು ಜಾಗದಲ್ಲಿ ಅವರು ಇವತ್ತು ನಮ್ಮ ಮನೆ ಗ್ರಾಂಟ್ ಮನೆಯನ್ನು ಮಂಜೂರು ಮಾಡಿಕೊಂಡು ಅವರು ಸ್ನಾನದ ಮನೆಯನ್ನು ನಿರ್ಮಾಣ ಮಾಡ್ಕೊಳ್ಳಿ ಅಂತ ನಮ್ಮ ಅಧ್ಯಕ್ಷರು ಶಾಲೆ ರಜನಿ ರಾಜ್ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಸಮ್ಮುಖದಲ್ಲಿ ಇವತ್ತು ನಮ್ಮ ಆರಕ್ಷಕ ಸಿಬ್ಬಂದಿಯವರು ಸಹ ಇದ್ದಾರೆ. ಮತ್ತು ಎಲ್ಲ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳು ಸಹ ಇವತ್ತು ಹಾಜರಿದ್ದಾರೆ. ನಮ್ಮ ಗ್ರಾಮ ಸಿಬ್ಬಂದಿ ಮತ್ತು ಗ್ರಾಮಸ್ಥರು ಎಲ್ಲರ ಒಂದು ದೂರುದಾರರು ಎದುರುದಾರರು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಮುಗಿಸ್ಕೊಟ್ಟು
ಇವತ್ತು ಮನೆ ಕಟ್ಕೊಳ್ಳಲು ಅವಕಾಶ ಮಾಡಿಕೊಟ್ಟಿರ್ತಾರೆ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ.